ಇದು ಪ್ರಜ್ವಲ್ ಕಥೆ. ಆದರೆ ಇನ್ನು ಡಾಕ್ಟರ್ ಸೂರಜ್ ರೇವಣ್ಣ ಈತನ ಕಥೆ ಏನು ಅಂತಂದರೆ, ಸಲಿಂಗ ಕಾಮದ ಆರೋಪ ಈತನ ಮೇಲೆ ಇರತಕ್ಕಂಥದ್ದು. ಇವತ್ತು ಹಾಸನದ ಗನ್ನಿಗಡ ಫಾರ್ಮ್ ಹೌಸ್ನಲ್ಲಿ ಮಹಜರ್ ಮಾಡೋ ಸಾಧ್ಯತೆ ಇದೆ. ಹಾಸನದಲ್ಲಿ ಅಂದರೆ ಸೂರಜ್ ರೇವಣ್ಣ ಅವರ ಫಾರ್ಮ್ ಹೌಸು, ಗನ್ನಿಗಡ ಫಾರ್ಮ್ ಹೌಸು, ಅಲ್ಲಿಗೆ ಕರ್ಕೊಂಡೋಗಿ ಮಹಜರ್ ಮಾಡೋ ಸಾಧ್ಯತೆ ಇದೆ. ನಿನ್ನೆ ಸೂರಜ್ಗೆ ವೈದ್ಯಕೀಯ ಪರೀಕ್ಷೆಯನ್ನು ಕೂಡ CID ಅಧಿಕಾರಿಗಳು ನಡೆಸಿದರು. ಇದು ಕೂಡ CID ವರ್ಗಾವಣೆ ಆಗಿರುವಂತಹ ಕೇಸ್. ಹಾಗಾಗಿ CID ಅವರೇ ಇದನ್ನು ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ನ್ಯಾಯಾಧೀಶರ ಸಮ್ಮುಖದಲ್ಲಿ ರಕ್ತದ ಸ್ಯಾಂಪಲನ್ನು ಸಂಗ್ರಹ ಮಾಡಿದ್ದಾರೆ. ರಕ್ತದ ಸ್ಯಾಂಪಲನ್ನು ಪಡೆದು DNA ಪರೀಕ್ಷೆಗೆ ಕಳಿಸಿದ್ದಾರೆ ಪೊಲೀಸರು. ಕೃತ್ಯದ ವೇಳೆ ಸೂರಜ್ ಧರಿಸಿದ್ದ ಬಟ್ಟೆಗಳನ್ನು ರಿಕವರಿ ಮಾಡ್ಕೊಳ್ಳೋದೊಂದು ಬಾಕಿ ಇದೆ. ಹಾಗಾಗಿ ಇವತ್ತು ಗನ್ನಿಗಡಕ್ಕೆ ಕರೆ ತರ್ತಾರೆ ಅಂತ ಇಲ್ಲಿ ತನಕ ಕರ್ಕೊಂಡು ಬಂದಿಲ್ಲ. ಇನ್ನು ಮುಂದಕ್ಕೆ ಏನಾದ್ರು ಕರ್ಕೊಂಡು ಬಂದು ಫಾರ್ಮ್ ಹೌಸ್ನ ಮಹಜರ್ ಮಾಡ್ತಕ್ಕಂಥ ಸಾಧ್ಯತೆ ಇವತ್ತಿದೆ ಅಂತ. ಆ್ಯಕ್ಚುಲಿ ನಿನ್ನೆನೇ ಇತ್ತು, ನಿನ್ನೆ ಕರ್ಕೊಂಡು ಹೋಗಿಲ್ಲ CID ಅಧಿಕಾರಿಗಳು. ಅವ್ರಿಗೆ ಗೊತ್ತಿರುತ್ತೆ ಎಷ್ಟು ದಿನ ಕಸ್ಟಡಿನಲ್ಲಿ ಇರ್ತಾರೆ, ಯಾವಾಗ ಏನು ಮಾಡಬೇಕು ಅಂತ. ಈಗ ಸದ್ಯಕ್ಕೆ ಆತನ ಬಟ್ಟೆಯನ್ನು ರಿಕವರಿ ಮಾಡ್ಕೋಬೇಕು.